ಸೊ ನಾನು ನಿಮ್ಮ ಹತ್ರನೇ ಕೇಳ್ತೀನಿ, ಈ ಬಾರಿ ಆ ಅಧಿವೇಶನದಲ್ಲಿ ಏನಾಗ್ಬೋದು ಅನ್ಸುತ್ತೆ ನಿಮ್ಮ ಪ್ರಕಾರ? ಯಾಕಂತ ಹೇಳಿದ್ರೆ ಪ್ರತಿ ವರ್ಷ ಜನಗಳಿಗೆ ರೋಸಿವಾಗಿದೆ, ಜನಗಳಿಗೆ ಸಾಕಾಗ್ಬಿಟ್ಟಿದೆ. ಇವರ ಕ್ರಾಂತಿ ಒಳಗಡೆ ಜನರ ಪರಿಸ್ಥಿತಿ ಹೆಂಗಾಗಿದೆ ಅಂತ ಹೇಳಿದ್ರೆ ವಾಂತಿ ಮಾಡೋ ಪರಿಸ್ಥಿತಿಲಿ ಬಂದ್ಬಿಟ್ಟಿದೆ. ಸೆಪ್ಟೆಂಬರ್ ಕ್ರಾಂತಿ ಆಯಿತು, ಅಕ್ಟೋಬರ್ ಕ್ರಾಂತಿ ಆಯಿತು, ನವೆಂಬರ್ ಕ್ರಾಂತಿ ಆಯಿತು, ಇದೀಗ ಡಿಸೆಂಬರ್ ಅಧಿವೇಶನವನ್ನ ಈ ವಿಚಾರ ನುಂಗಾಕತ್ತಾ ಅನ್ನುವಂಥ ಪ್ರಶ್ನೆ. ಖಂಡಿತವಾಗ್ಲೂ ನುಂಗಾಗುತ್ತೆ. ಯಾಕೆ ಅಂತಂದ್ರೆ ಈಗ ಮೊದಲನೇದಾಗಿ ವಿರೋಧ ಪಕ್ಷ ತುಂಬಾ ದುರ್ಬಲವಾಗಿದೆ ನಮ್ಮ ರಾಜ್ಯದಲ್ಲಿ. ಅಶೋಕ್ ಅವರು ವಿರೋಧ ಪಕ್ಷದ ನಾಯಕ ಸ್ಥಾನನ ಜವಾಬ್ದಾರಿಯಿಂದ ಅವರು ನಿಭಾಯಿಸೋಕ್ಕಾಗ್ತಾ ಇಲ್ಲ ಅವ್ರ ಕೈಲಿ. ತುಂಬ ವಿಷಯಗಳಲ್ಲಿ ಅವ್ರು ಎಡವಿದ್ದಾರೆ. ಸರ್ಕಾರಕ್ಕೆ ಚಾಟಿ ಬೀಸಿ ಎಲ್ಲೆಲ್ಲಿ ಸರ್ಕಾರ ತಪ್ಪು ಮಾಡುತ್ತೆ ಅಲ್ಲೆಲ್ಲ ಚಾಟಿ ಬೀಸರಲ್ಲಿ ಎಡವಿದ್ದಾರೆ. ಈಗ ನೀವು ಇನ್ನೊಂದು ವಿಷಯ ಮಾತಾಡ್ತಾ ಇದ್ರಿ, ಇದು ಹೊಸ ಏನು ಕಾಯ್ದೆ ತರ ದ್ವೇಷ ಭಾಷಣ, ಅದು ಬಹಳ ಅವಶ್ಯಕತೆ ಇದೆ ನಮ್ಮ ರಾಜ್ಯಕ್ಕೆ. ಯಾಕೆ ಅಂದರೆ ಎಲ್ಲೂ ಆಗದಿರೋ ಗಲಭೆಗಳು ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಮಾತ್ರ ಆಗ್ತಾ ಇದೆ. ಕರ್ನಾಟಕದಲ್ಲಿ ಕೇಜ್ರಿವಾಲ್ ಬಂದರೂ ಸಹ ಇದು ಕರೆಕ್ಟ್ ಅಂತ ಹೇಳ್ತೀವಿ. ಯಾರೇ ಬರಲಿ ದ್ವೇಷ ಭಾಷಣ ಯಾರೇ ಮಾಡಿದ್ರು ಅದು ತಪ್ಪೇ. ಅದರಲ್ಲೂ ವಿಶೇಷವಾಗಿ BJPಯವರಿಂದ ಅದು ಎಲ್ಲೇ ಮೀರಿ ನಡೀತಾ ಇದೆ. ದುರಹಂಕಾರದ ಪರಮಾವಧಿನ ಮೀರಿ BJPಯವರು ದ್ವೇಷ ಭಾಷಣಗಳನ್ನ ಮಾಡೋದ್ರಲ್ಲಿ ನಿಸ್ಸೀಮರಾಗಿದ್ದಾರೆ. ಇವಾಗ ಕರಾವಳಿಯಿಂದ ಹಿಡ್ಕೊಂಡು ಮಂಡ್ಯವರೆಗೂ ಬಂದುಬಿಟ್ಟಿದ್ದಾರೆ. ಮಂಡ್ಯನ ಈಗ ಆಲ್ರೆಡಿ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ. ದ್ವೇಷ ಭಾಷಣಗಳನ್ನ ಮಾಡಿ 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 ಯುವಕರನ್ನ ಉತ್ತೇಜನ ಕೊಟ್ಟು ಅವ್ರನ್ನ ಹುರಿದುಂಬಿಸಿ ಮಾಡಬಾರ್ದಾದ ಅಪರಾಧಗಳಲ್ಲಿ ತೊಡಗಿಕೊಳ್ಳೋ ಥರ ಮಾಡ್ತಾಯಿದ್ದಾರೆ. ಕಲ್ಲು ಹೊಸೋದು, ನಿಂದನೆ ಮಾಡೋದು, ಧರ್ಮಗಳ ಮಧ್ಯೆ ಜಗಳ ತಂದಿಡೋದು, ಗಲಾಟೆ ಮಾಡೋದು, ಇದು ಮಿತಿ ಮೀರಿಬಿಟ್ಟಿದೆ ನಮ್ಮ ಕರ್ನಾಟಕದಲ್ಲಿ. ಅದು ಯಾರೇ ಮಾಡಲಿ, ಕಾಂಗ್ರೆಸ್ ಅವರೇ ಮಾಡಲಿ, BJPಯವರೇ ಮಾಡಲಿ, ಮತ್ತೊಂದು ಪಾರ್ಟಿಯವರೇ ಮಾಡಲಿ, ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಆ ಶಿಕ್ಷೆ ಆಗಬೇಕು ಅಂದರೆ ಕಠಿಣವಾದ ಕಾನೂನು ಎಲ್ಲಿವರೆಗೂ ಬರಲ್ಲ ಅಲ್ಲಿವರೆಗೂ ಇವರು ಪಾಠ ಕಲಿಯೋಲ್ಲ. ಇವರು ರಾಜ್ಯದ ಅಭಿವೃದ್ಧಿ ವಿಷಯ ಮಾತಾಡಲ್ಲ, ಧರ್ಮದ ವಿಷಯ ಮಾತಾಡ್ತಾರೆ, ದೇವ್ರ ವಿಷಯ ತಂದಿಡ್ತಾರೆ ಮಧ್ಯದಲ್ಲಿ. ಎಲ್ಲರಿಗೂ ದೇವರಿದ್ದಾರೆ, ಎಲ್ಲರದ್ದು ಧರ್ಮ ಇದೆ, ಅವ್ರವ್ರ ಧರ್ಮ ಅವ್ರವ್ರ ಪಾಲನೆ ಮಾಡ್ಕೋತಾರೆ. ಯಾವುದೇ ವಿಷಯ ಬರಲಿ ಫಸ್ಟ್ ತಗೊಬಂದ್ಬಿಟ್ಟು ಧರ್ಮ ತಗೊಂಡು ರೋಡಿಗೆ ನಿಲ್ಲಿಸ್ತಾರೆ. ಈಗ ಹಾಸ್ಪಿಟ್ಲಲ್ಲಿ ಎಷ್ಟು ಹಾಸ್ಪಿಟ್ಲ್ಗಳಲ್ಲಿ ಬಾಣಂತಿಯರು ಸಾವಾಯ್ತು ಅದ್ರ ಬಗ್ಗೆ ಮಾತಾಡಲ್ಲ, ಅವ್ರು ಹೋರಾಟ ಮಾಡಲ್ಲ. ಬೆಲೆ ಏರಿಕೆ ಬಗ್ಗೆ ಮಾತಾಡಲ್ಲ. ಆಮೇಲೆ ಎಲೆಕ್ಟ್ರಿಸಿಟಿ ಬೆಲೆ ಏರಿಕೆ ಆಗಿದೆ, ಸೆಸ್ ಬಗ್ಗೆ ಮಾತಾಡಲ್ಲ. ರಸ್ತೆ ಗುಂಡಿಗಳ ಬಗ್ಗೆ ಮಾತೇ ಆಡಲ್ಲ, ಇವರು ಉಸಿರೇ ಬಿಡಲ್ಲ. ಇವ್ರು ಮಾತಾಡೋದು ಒಂದೇ, ಎಲ್ಲಿ ಒಂದು ಧರ್ಮ ಯಾವುದಾದ್ರು ಒಂದು ಧರ್ಮದಲ್ಲಿ ಏನಾದ್ರು ಹೆಣ ಬಿತ್ತು ಅಂದರೆ ಅದರಲ್ಲಿ ಇವರು ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಬರ್ತಾರೆ ಹೊರತು. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಂಪ್ಲೀಟಾಗಿ ವಿರೋಧ ಪಕ್ಷ ಸತ್ತೋಗ್ಬಿಟ್ಟಿದೆ. ವಿರೋಧ ಪಕ್ಷ ಹೇಳೋಕ್ಕೆ ಹೆಸರಿಲ್ದಂಗೆ ಹೋಗ್ಬಿಟ್ಟಿದೆ. ವಿರೋಧ ಪಕ್ಷ ತನ್ನ ಕಾರ್ಯ ಏನನ್ನೋದೇ ಮರ್ತೋಗ್ಬಿಟ್ಟಿದೆ. ಅವರು ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಅವ್ರಿಗೆ ಈ ಏನಾದ್ರು ಅಧಿವೇಶನದಲ್ಲಿ ಏನಾದ್ರು ರಾಜ್ಯದ ಬಗ್ಗೆ ಕಿಂಚಿತ್ತು ಕಾಳಜಿ ಇದ್ದರೆ ರಾಜ್ಯದ ಜ್ವಲಂತ ಸಮಸ್ಯೆಗಳನ್ನ ಅವರು ಚರ್ಚೆ ಮಾಡಬೇಕು. ರಾಜ್ಯದಲ್ಲಿ ಏನೇನು ಇವಾಗ ಉದಾಹರಣೆ ನೀವು ಹೇಳಿದ್ರಿ, ಈಗ ಒಂದು 5 ನಿಮಿಷ ಮುಂಚೆ ಹೇಳಿದ್ರಿ, ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂಥ ಎಷ್ಟೊಂದು ಒಳ್ಳೊಳ್ಳೆ AI ಕಂಪ್ನಿ ಈಗ ಆಂಧ್ರ ಪ್ರದೇಶಕ್ಕೆ ಶಿಫ್ಟ್ ಆಗ್ತಾ ಇದೆ. ಅಡ್ವಾಂಟೇಜ್ ಆಗಿ ನಾವೇ ಕಳಿಸ್ತಾ ಇದ್ದೀವಿ. ಆಗುವಂಥದ್ದು ಏನು ಗೊತ್ತಾ, ಏನಕ್ಕೆ ಅಂದರೆ ಇದರಲ್ಲಿ ವಿರೋಧ ಪಕ್ಷದ ಪಾತ್ರನೂ ಇದೆ. ಇಲ್ಲಿ ಬೆಂಗಳೂರು ರಸ್ತೆ ಗುಂಡಿಗಳು ಮುಚ್ಚಿ ಬೇಕಾಗಿರೋ ಮೂಲಭೂತ ಸೌಕರ್ಯಗಳನ್ನ ಇಲ್ಲಿ ಸರ್ ಮೂಲಭೂತ ಸೌಕರ್ಯಗಳನ್ನ ಮಾಡದೇ ಇರೋದ್ರಿಂದ ಬರೋ MNC ಕಂಪ್ನಿಗಳು ಬೇರೆ ರಾಜ್ಯಕ್ಕೆ ಹೋಗ್ತಾ ಇದೆ. ಅದನ್ನ ಸರಿಮಾಡಿಸ್ಬೇಕು ಅಂತ ಅಂದ್ರೆ ಅಧಿಕಾರ ಯಾರು, ವಿರೋಧ ಪಕ್ಷನೂ ಒಂದು ಅಧಿಕಾರನೇ. ಈಸ್ ಆಲ್ಸೋ ಶಾಡೋ CM. ಅಶೋಕ್ ಸ್ಯಾಡೋ CM ಅವ್ರು ಮಾಡಲ್ಲ ಅದನ್ನು. ಅದು ಬಿಟ್ಬಿಟ್ಟು ಧರ್ಮಗಳಲ್ಲಿ ಜಗಳ ಬರ್ತದೆ, ಅಲ್ಲಿ ಮಾತ್ರ ಅವ್ರು ನಿಂತ್ಕೊಂಡ್ಬಿಡ್ತಾರೆ ಬಂದ್ಬಿಟ್ಟು. ನೀವು ಅಭಿವೃದ್ಧಿ ರಸ್ತೆ ಗುಂಡಿ ಮುಚ್ಚೋದು ಕೆಲಸ ಇವ್ರದ್ದು ಅಲ್ವಾ, ಇವ್ರದ್ದು ಜವಾಬ್ದಾರಿ ಇದೆಯಲ್ವಾ, ಅದನ್ನು ನಿಭಾಯಿಸಲ್ಲ. ಈಗ ನೀವು ಹೇಳಿದ್ರೆ ಇರೀರಿ, ಕುಮಾರಣ್ಣ ಅವ್ರು ಹೋದ್ಮೇಲೆ ದಯವಿಟ್ಟು ಹೇಳೋದು ಕೇಳಿಸ್ಕೊಳ್ಳಿ. ಇರೀರಿ, ನಾನು ಕುಮಾರಣ್ಣ ಅವ್ರಿಗೆ ಹೇಳಿದೆ, ಕುಮಾರಣ್ಣ ಇದ್ದರೆ ಚಾಟಿ ಬೀಸಿದ್ರು. ಕುಮಾರಣ್ಣನಂತ ಒಬ್ಬ ದಕ್ಷ ವಿರೋಧ ಪಕ್ಷ ನಾಯಕ ಬೇಕಿತ್ತು ಈ ರಾಜ್ಯಕ್ಕೆ. ಇವ್ರೇನು ಗೊತ್ತಾ, ಬರೀ ಅಡ್ಜಸ್ಟ್ಮೆಂಟು ಸೆಟ್ಲ್ಮೆಂಟು, ಆರಾಮಾಗಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿದ್ದಾರೆ ಅಶೋಕ್ ಅವರು. ಕುಮಾರಸ್ವಾಮಿ ಆ್ಯಕ್ಚುಲಿ ನಾವು ರಾಷ್ಟ್ರಕ್ಕೆ ಹೋಗಿದ್ದು ನಮಗೆ ರಾಜ್ಯಕ್ಕೆ ಹಿನ್ನಡೆ ಆಗಿದೆ. ನಾನು ವೈಯಕ್ತಿಕವಾಗಿ ಹೇಳ್ತಾ ಇದ್ದೀನಿ, ಪ್ರತಿಪಕ್ಷವಾಗಿ ಕೆಲಸ ಮಾಡ್ತಾ ಇದ್ದೀವಿ ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲೆಲ್ಲ ಸರ್. ನಮ್ದಿಲ್ಲ ಬಿಡಿ, JDS ಪಾಪ ಇವಾಗ ಶಕ್ತಿ ಕಳ್ಕೊಂಡ್ಬಿಟ್ಟಿದೆ. JDS ಅವರು ಕುಮಾರಣ್ಣನ ಕರ್ಕೊಂಡು ಡೆಲ್ಲಿ ಬಿಟ್ರಿ, ಅದ್ರ ಜೊತೆನಲ್ಲಿ ಇವಾಗ ನಿಮ್ಮ ರಾಜ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರೊಬ್ಬರು ಬಿಟ್ರೆ ಯಾರು ಆಕ್ಟಿವ್ ಆಗಿ ಕೆಲಸ ಮಾಡ್ತಾನೆ ಇಲ್ಲ. ಅದರಲ್ಲೂ ನಿಮ್ಗೆ ಏನಾಗಿದೆ, ಮಂಡ್ಯದಲ್ಲಿ ಶಕ್ತಿ ಕಡಿಮೆ ಆಗಿದೆ, ಬೆಂಗಳೂರಲ್ಲಂತೂ ಶಕ್ತಿ ಇಲ್ವೇ ಇಲ್ಲ. ನೀವು ಕುಮಾರಣ್ಣ ಒಬ್ಬರೇ ಇದ್ರು, ಅವ್ರಿಗೆ ಮೂಲವಾಗಿದ್ದಾರೆ. ಮಾತಾಡ್ತೀನಿ.